ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ವಿತ್ ಚಟ್ನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ನಾಗರ ಪಂಚಮಿ ಹಬ್ಬ. ನಾನು ತಲೆ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ಇಲ್ಲೇ ಗದ್ದೆ ಹತ್ರ ಬನದಲ್ಲಿ ಪೂಜೆ ಮಾಡ್ತಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಸಂಚು ಹೋಗ್ತಾ ಇದ್ದೀವಿ. ಅಪ್ಪು ಎಲ್ಲೋದ್ರಿ? ನಾನು ಸಂಚು ಹೋಗ್ತಾ ಇದ್ದೀವಿ. ಅಪ್ಪುನ ಅಕ್ಕನ ಜೊತೆನೆ ಬಿಟ್ಟು ಹೋಗ್ತೀನಿ. ಅಲ್ಲಿ ನಿಂತ್ಕೊಳ್ಳೋದಕ್ಕೆಲ್ಲ ಜಾಗ ಜಾಸ್ತಿ ಇಲ್ಲ, ಫುಲ್ ಹುಲ್ಲೆಲ್ಲ ಬೆಳೆದಿದೆ. ಹಾಗಾಗಿ ಅವನು ಮನೆಯಲ್ಲೇ ಇರ್ತಾನೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಡ್ಯಾಡ್ ಇಲ್ಲ. ಪ್ರಜ್ವಲ್ ಅವ್ರ ಮನೆಗೆ ಹೋದ್ರು. ಅವ್ರ ಮನೆ ಹತ್ರನೂ ಪೂಜೆ ಇದೆ, ಹಾಗೆ ಅವ್ರಿಗೆ ಡ್ಯೂಟಿಗೆ ಹೋಗಬೇಕು. ಡ್ಯಾಡ್ ಅಂತ ಹುಡುಕ್ತಾ ಇದ್ದಾನೆ. ಅಪ್ಪು ಡ್ಯಾಡ್ ಎಲ್ಲಿ? ಚಿನ್ನಿ ಡ್ಯಾಡ್ ಎಲ್ಲಿ? ಇವಾಗ ಬಂದರು, ಎಲ್ಲರೂ ಹೋಗ್ತಾ ಇದ್ದೀವಿ ನಾಗಬನಕ್ಕೆ. ಪೂಜೆ ಐಟಮ್ ಎಲ್ಲ ತೊಗೊಂಡಿದ್ದೀನಿ. ನಾನು ಸಂಚು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಅವರು ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದು 5 ನಿಮಿಷ ಆಗ್ಬೋದು. ಹೋಗೋಣ ಇವಾಗ. ಇದು ನಮ್ಮ ಗದ್ದೆ. ಬಾಬ್ ಸೈಡ್ ಹೋಗಿ. ತುಂಬ ದಿವಸ ಅಲ್ಲ, ತುಂಬ ತಿಂಗಳಾಗಿತ್ತು ನಾನು ಈ ಕಡೆ ಬರದೆ. ಅಪ್ಪನ ಕರ್ಕೊಂಡು ಬರೋದಕ್ಕಾಗಲ್ಲ, ಹಾಗಾಗಿ ನಾನು ಗದ್ದೆ ಕಡೆ ಏನು ಬಂದೇ ಇಲ್ಲ. ಜಾಸ್ತಿ ಪ್ರಜ್ವಲ್ ಅವ್ರ ಮನೇಲಿರೋದ್ರಿಂದ ಬಂದರೆ 1-2-3 ಡೇಸ್ ಇದ್ದು ಹೋಗ್ತಿದ್ದೆ. ಮೊದಲೆಲ್ಲ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ನಾವು ಗದ್ದೆ ಕಡೆ ಬರ್ತಾಯಿದ್ವಿ ಆಟ ಆಡೋದಕ್ಕೆ. ಒಂಥರ ಚೆನ್ನಾಗಿರ್ತೈತೆ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಬರೋದಿದೆ, ಅವ್ರಿಗೆ ಕಾಯ್ತಾ ಇದ್ದಾರೆ. ಕಾಲಡಿ ಅಂತ ಇತ್ತು, ನೋಡ್ಕೊಂಡಿ. ಆಗ ಚಪ್ಪಲಿ ಹಾಕ್ಕೊಂಡೇ ಹೋಗ್ತಾ ಇದ್ದೆ. ಇಲ್ಲೆಲ್ಲ ಸ್ವಲ್ಪ ಇವಾಗ ಕ್ಲೀನ್ ಮಾಡಿದ್ದಾರೆ, ಇಲ್ಲಾಂದರೆ ತುಂಬ ಹುಲ್ಲಿರ್ತಿತ್ತು. ಸಂಚು ನೋಡ್ಕೊಂಡಿ. ಇದು ನಮ್ಮದು ಸ್ವಾಮಿ ಮನೆ. ಡೈಲಿ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆಯಿತು. ಪ್ರಸಾದ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಹಾಸ್ಪಿಟ್ಲಿಗೆ ಹೋಗೋದಿದೆ ಅಕ್ಕಂಗೆ. ಅಲ್ಲಿ ಹೋಗೋದಾ ಇಲ್ಲ ದೇವಸ್ಥಾನಕ್ಕೆ ಹೋಗೋದಾ ಅಂತ ನೋಡೋಣ. ಅಮ್ಮನ ಹತ್ರ ಬರೋದಕ್ಕೆ ಹೇಳಿದ್ದೀನಿ. ಅವ್ರಿಗೆ ನಾಳೆ ಹೋಗೋದಿದೆ ಅಂತೆ. ಅವ್ರು ಬಂದರೆ ನಾನು ಅಕ್ಕ ಅಮ್ಮ ಹೋಗ್ತೀವಿ, ಇಲ್ಲಾಂದರೆ ನಾನು ಅಕ್ಕ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ನೋಡಬೇಕು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಪೂಜೆಗೆ ಹೋಗ್ಬೇಕಿತ್ತಂತ ಏನೂ ತಿಂದಿರಲಿಲ್ಲ. ಇವಾಗ ಪರೋಟ ಮತ್ತು ವೆಜ್ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗೋದಾದರೆ ನಾನ್ ವೆಜ್ ತಿನ್ನೋದು ಬೇಡ ಅಂತ. ಹಾಂ ತಗೋ. ಏಯ್ ಅಪ್ಪು ಇಡ್ಲಿ ತಿಂದ. ಅವ್ನು ಆವಾಗಲೇ ಬ್ರೇಕ್ಫಾಸ್ಟ್ ಆಯಿತು. ಕೈ ತೋರಿಸು. ಇವಾಗ ಮೈಸೂರು ಪಾಕ್ ತಿಂತಾ ಇದ್ದಾನೆ. ಹಠ ಕಲ್ತಿದ್ದಾನೆ ಇವಾಗ. ಬೇಕಾ ಏಟೋ? ಮೂತಿ ನಿಂದು. ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ವಿ, ಲೇಟ್ ಆಯಿತು. ನಾವು ಅದಕ್ಕೆ ಇವಾಗ ಹಾಸ್ಪಿಟ್ಲಿಗೆ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ಇದ್ರೆ ಗೊತ್ತಾನ ಅಪ್ಪನ ಮನೆಯೆಲ್ಲ ಬಿಟ್ಟು ಬಂದಿದ್ದೀನಿ. ಸಣ್ಣಕ್ಕೆ ಇಬ್ಬರು ಇದ್ರೆ ಜಗಳ ಮಾಡ್ತಾರೆ, ಹಾಗಾಗಿ ಇವನು ಕರ್ಕೊಂಡಿದ್ದೀವಿ. ಅಮ್ಮನ ಜೊತೆ ಇದ್ದಾನೆ, ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಿಡ್ತಿರೋದು. ಇವಾಗ ಸಂಚು ಇರೋದ್ರಿಂದ ಸ್ವಲ್ಪ ಆಟ ಆಡಿಸ್ತಾನೆ ಅಂತ ಬಿಟ್ಟು ಬಂದೆ. ಮಲಗೋ ಟೈಮ್ ಆಯಿತು. ಇಲ್ಲ
ಇಲ್ಲ ಅಂದರೆ ಕರ್ಕೊಂಡೇ ಹೋಗ್ತಿದ್ದೆ. ಇವಾಗ ಅಮ್ಮಂಗೆ ಕಾಲ್ ಮಾಡಬೇಕು, ಏನು ಮಾಡಿದ್ದೀನಿ ಅಂತ ಕೇಳ್ತೀನಿ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಇವಾಗ ಬಂದ್ವಿ, ನಾವು ಪುಷ್ಪಗಂಧಿನಿ ಹತ್ರ ಹೋಗ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗಿದೆ. ಇಬ್ಬರು ಕೊಡೆ ತಂದಿಲ್ಲ. ಬ್ಯಾಗ್ ತೊಗೊಂಡಿದ್ದೀನಿ, ಬಟ್ ಕೊಡೆ ತೊಗೊಳ್ಳೋದು ನೆನ್ಪೋಯ್ತು. ಬೇಡ, ಇಲ್ಲೇ ಅಲ್ಲ, ಬೇಗ ಹೋಗ್ತಾ ಇವಾಗ ಬೇಗ ಓಡ್ಕೊಂಡು ಹೋಗ್ತೀವಿ. ಬನ್ನಿ. ಮಳೆ ಜೋರಾಯಿತು, ಅದಕ್ಕೆ ಎಲ್ಲೇ ನಿಂತ್ಕೊಂಡಿದ್ದೀವಿ. ಇನ್ನು ಅಲ್ಲಿ ಡೆಡ್ ಎಂಡ್ಗೆ ಹೋಗಬೇಕು. ನಮಗೋಕೆ, ಬಟ್ ಚೋಟು ಫುಲ್ ಒದ್ದೆ ಆಗ್ತಾನೆ. ಚೆಂಡೈತನ ಮಂಡಿ ಎಲ್ಲ ಮನೆಯಲ್ಲಿರೋ ಅಂತ ಹೇಳಿದ್ರೆ ಇಲ್ಲ, ನಮ್ಮ ಜೊತೆ ಬರ್ತೀನಿ ಅಂದ. ಇವಾಗ ಫುಲ್ಲು ಮಳೆ. ಹೋಗಿ ಬಂದ್ವಿ ಹಾಸ್ಪಿಟ್ಲಿಗೆ. ಹೋಗಬೇಕಾದ್ರೆ ನಮ್ಮ ನಂಬರ್ ಪಾಸ್ ಆಗಿತ್ತು. ಒಂದು 4-5 ಜನ ಆದಮೇಲೆ ಬಿಟ್ವಿ. ಅಷ್ಟೊಂದು ಜನ ಇರಲಿಲ್ಲ ಇವತ್ತು. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಇದೆ. ನಿನ್ನೆ ಹೋಗಿರೋದು ಯಾವ ಕೆಲಸನೂ ಆಗಿಲ್ಲ. ನೋಡೋಣ, ಇವಾಗ ಹೋಗ್ತೀವಿ. ಏನಾದರೂ ತೊಗೊಂಡ್ರೆ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ. ಚೋಟ ಇದು ಒಳ್ಳೆಯಲ್ಲ. 280. It is about 50. It is 150. ಅಯ್ಯ 150 ನಾಯಿ ಮರಿತಾರೆ. ಹುಲಿ ಆದರೆ 450, ನಾಯಿ ಆದರೆ 150. ಎಷ್ಟು? 280 ಜಾಸ್ತಿ ಐತೆ. ಮಾತ್ರ 1050. ಸ್ಯಾರಿ ಮ್ಯಾಚಿಂಗ್ ಬಳೆನ ನೋಡ್ತಾ ಇದ್ದೀನಿ. ಸೈಜ್ ಸಿಗ್ತಾ ಇಲ್ಲ, ನೋಡೋಣ. ತುಂಬ ಚೆನ್ನಾಗಿದೆ ಬ್ಯಾಂಗಲ್ ಕಲೆಕ್ಷನ್ಸ್. ಯಾವುದೇ ತೊಗೊಂಡ್ರು 100 ರೂಪೀಸ್ ಅಂತೆ. ಕುಂದಾಪುರ ಬಜಾರ್, ಬಾಂಬೆ ಬಜಾರ್ ಇದು. ಬಾಂಬೆ ಬಜಾರ್ ಇದು. ಹಾಗೆ ಮೆಹಂದಿನೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ. ಚೆನ್ನಾಗಿರೋ ಡಿಸೈನ್ ಸಿಕ್ಕಿದ್ರೆ ಇದನ್ನು ತೊಗೊಳ್ತೀನಿ. ಪಿಂಕ್ ಹೇಳಿದ್ರಲ್ಲ? ಹಾಂ, ಪಿಂಕಲ್ಲಿ ಪ್ಲೈನ್ ಆದರೂ ಪರವಾಗಿಲ್ಲ. ಇದೇ ಕಲರ್ ಪ್ಲೈನ್, ಲೈಟ್ ಪಿಂಕ್. ಇದಕ್ಕಿಂತ ಸ್ವಲ್ಪ ಲೈಟ್ ಪಿಂಕ್. ನನಗೆ ಬಳೆ ಅಂದರೆ ತುಂಬ ಇಷ್ಟ. ತುಂಬ ಕಲೆಕ್ಷನ್ಸ್ ಇದೆ. ಆದರೂ ಬಳೆ ಎಲ್ಲ ನೋಡಿದ್ರೆ ನಾನು ಮತ್ತೆ ಪರ್ಚೇಸ್ ಮಾಡ್ತೀನಿ. ಯಾವ್ದು ಬೇಕು ನಿಮಗೆ? ಅದು ಫೇಶಿಯಲ್ ಹೆಚ್ಚು. ಅಲ್ಲಿಂದ ನಾವು ಪಟೇಲ್ ಶಾಪ್ ಬಂದ್ವಿ, ಕುಂದಾಪುರ. ಇಲ್ಲ, ಕೊಡ್ತಾಯಿದ್ರು. ಬ್ಯಾಂಗಲ್ಸ್ ಎಲ್ಲ ಸಿಕ್ತು, ಕೆಲವೊಂದು ಸಿಗಲಿಲ್ಲ. ಇವಾಗ ಪಾದುಕಲ್ಲಾಗಿ ಬಂದಿದ್ದೀನಿ. ಚಪ್ಪಲಿ ನೋಡೋಣ ಅಂತ. ಸಿಕ್ಕಿದ್ರೆ ಚೆನ್ನಾಗಿದೆ ತೊಗೊಳ್ಳೋದು, ನೋಡೋಣ. ಇವಾಗ ಬಂದು ಕೂತಿದ್ದೀನಿ. ಆಲ್ರೆಡಿ ಟೈಮ್ ಲೇಟ್ ಆಯಿತು, 2:30 ಆಗ್ತಾ ಬಂತು. ಅಪ್ಪು ಮಲಗಿದ್ದಾನಂತೆ. ಕಾಲ್ ಮಾಡಿದ್ದೆ ಅಕ್ಕನಿಗೆ. ಅವರು ಫ್ಯಾಮಿಲಿಯವರೆಲ್ಲ ಸಿಕ್ಕಿದ್ದಾರೆ. ಹಸ್ಬೆಂಡ್ ಕಡೆಯವರು ಮಾತಾಡ್ಸ್ತಾ ಇದ್ದಾರೆ. ನೋಡೋಣ, ನಾನು ಸೆಲೆಕ್ಷನ್ ಮಾಡ್ತೀನಿ. ಇಷ್ಟ ಆದರೆ ತೊಗೊಳ್ಳೋದು, ಇಲ್ಲ ಮತ್ತೆ ಪ್ರಜ್ವಲ್ ಅವ್ರ ಜೊತೆ ಬರಬೇಕಾಗತ್ತೆ. ಯಾವ್ದು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ಸೆಲೆಕ್ಷನ್ ಮಾಡೋಣ. ಒಂದಿಷ್ಟ ಆಗಿದೆ, ಬಟ್ ಅದರಲ್ಲಿ ಹೀಗಿಲ್ಲ, ಫ್ಲ್ಯಾಟ್ ಇದೆ ಸ್ವಲ್ಪ. ಇಷ್ಟು ತಂದು ಹಾಕಿದ್ದಾರೆ. ಇನ್ನು ಆಪ್ಷನ್ಸ್ ಕೇಳಿದ್ದೀನಿ, ನೋಡೋಣ. ತಂದರೆ ಸೆಲೆಕ್ಷನ್ ಮಾಡೋದು. ಅದರಲ್ಲಿ ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು, ನೋಡೋಣ ಏನಾಗುತ್ತೆ ಅಂತ. ತೋರ್ಸ ಚಿಕ್ಕ ಯಾವುದು ಒಳ್ಳೆಯದು? ಅದೊಂಥರ ಡಿಫ್ರೆಂಟ್ ಇತ್ತಲ್ಲ. ಈಗಷ್ಟೇ ಮನೆಗೆ ಬಂದ್ವಿ. ಮಳೆ ಬಂತು. ಅಲ್ಲೇ ಬಸ್ ಸ್ಟಾಪ್ ಹತ್ರ ಗಾಡಿ ಇಟ್ಟಿದೆ, ತೊಗೊಂಡು ಬಂದ್ವಿ. ಸಮೋಸ ತಿಂತಾಯಿದ್ದೀನಿ. ಊಟ ಮಾಡಿಲ್ಲ. ಅಕ್ಕ ನಾನು ಸಮೋಸ ಪಾರ್ಸಲ್ ತೊಗೊಂಡು ಬಂದ್ವಿ. ಜಸ್ಟ್ ಮಿಸ್ಸು ಮನೆಗೆ ಬಂದು ರೀಚ್ ಆದ್ವಿ. ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಮನೆಗೆ ಬಂದ್ವಿ. ಬರಬೇಕಾದ್ರೆ ಮಲಗಿದ್ದ. ಇವಾಗ ಕರೆಂಟ್ ಹೋಯ್ತು. ಫುಲ್ ಮಳೆ ಸ್ಟಾರ್ಟ್ ಆಯಿತು, ಕರೆಂಟ್ ಹೋಯ್ತು. ಎದ್ದಿದ್ದಾನೆ. ಎಷ್ಟಾಯ್ತು ಟೈಮು? 4 ಆಯ್ತಾ? 4 ಗಂಟೆ.
ನಾನು ಇದ್ದಿದ್ರೆ 3 ಗಂಟೆ 3:15ಗೆಲ್ಲ ಹೇಳ್ತಿದ್ದೆ. 54 ಗಂಟೆ ಜೋಲಿಗೆ ಹಾಕಿದಾರಮ್ಮ, ಹಾಗಾಗಿ ಮಲ್ಕೊಂಡಿದ್ದಾನೆ. ಏನು ತಿಂತಿದ್ಯಾ ಅಪ್ಪು? ಚಿನ್ನಿ, ನನ್ನ ಚಿನ್ನಿ ಯಾರು? ಅಪ್ಪು ಯಾರು? ನೀನಾ? ಸಮೋಸ ಎಲ್ಲೋಯ್ತು ಸಮೋಸ? ಆಚೆ ಕೈ ತೋರಿಸು, ಸಮೋಸ ತೋರಿಸು ಮುನ್ನ. ಅಲ್ಲಿದೆ ಸಂಚು ಸಮೋಸ ತಿಂತ ಇದ್ದ, ಅದರಲ್ಲಿ ಸ್ವಲ್ಪ ತಗೊಂಡಿದ್ದಾನೆ. ಅಮ್ಮಗಿಲ್ಲ? ಅಪ್ಪು ಅಮ್ಮ ಎಲ್ಲೋಗಿದ್ದಾಳೆ? ಸಂಚು ಸಂಚು ಹೇಳಲ್ಲಿಂದ ಅವನ್ ಜೋಲಿ ಆಡ್ತಾ ಇದ್ದಾನೆ, ಅದಕ್ಕೆ ತೋರ್ಸೋದು. ಮುಕುಂದ ಸಮೋಸ ತಿಂತ ಇದ್ದಾನೆ. ಸುಮ್ಮನೆ ಅವನೇ ನಾನಿದ್ರೆ ಜೋಲಿಯಲ್ಲಿಲ್ಲ, ಬೆಡ್ ಮೇಲೆ ಮಲಗಬೇಕು. ಇವತ್ತು ಅವನೇ ಜೋಲಿಗೆ ಹಾಕು ಅಂತ ಹೇಳಿ ಮಲ್ಕೊಂಡಿದ್ದಾನಂತೆ. ನನ್ನ ಬಾಬು ಇಳಿತು ಚಿನ್ನಮ್ಮ. ಅವನಾ ನನ್ನ ಬಾಬು? ಸಮೋಸ ಕೊಡ ಸಂಚು. ಅಣ್ಣ ಅಣ್ಣ ಸಮೋಸ ಕೊಡಣ್ಣ ಅಂತ ಹೇಳು ಪ್ಲೀಸ್ ಅಣ್ಣ ಅಂತ ಹೇಳು. ಬಾಯ್ಲಿ ಬಾಯ್ಚಿಗೆ, ಬಾಯ್ಚಿಗೆ ಬಾಯ್ಲಿ ಬರ ಈಚಿಗೆ. ಇಲ್ಲಿ ಬಾ, ನಿನ್ನ ಹೇರ್ ಸ್ಟೈಲ್ ತೋರಿಸ್ತೀವ. ಬಾ ಬಾ, ಚಂದ ಆಯ್ತು. ಬಾ, ಚಂದ ಆಯ್ತು ಸ್ಪೈಕ್. ಫುಲ್ ಮಳೆ ನೆನದ. ಹಾಂ, ನೆನ್ಸ್ಕೊಂಡು ಬಂದಿದ್ದಾರೆ. ಅಪ್ಪು ಅಮ್ಮ ಎಲ್ಲೋಗಿದ್ದಾಳೆ ನೀನು ಬಿಟ್ಟು? ಅಮ್ಮ ಒಂದು ಮಾಡ್ತೀನಿ. ಡ್ಯಾಡ್ ಎಲ್ಲೋಗಿದ್ದಾರೆ ಮುನ್ನ? ಡ್ಯಾಡ್ ಡ್ಯಾಡ್ ಬೇಜಾರಾಯ್ತಾ ನನ್ನ ಮಗುಗೆ? ಅಮ್ಮ ಬಿಟ್ಟು ಹೋಗಿದ್ದು ಬೇಜಾರಾಯ್ತು ಕಳಿಗೆ? ಎಂತಾಯ್ತಪ್ಪ ಚಿನ್ನಿ? ಇನ್ನೂ ಮೂಡ್ ಸರಿಯಾಗಿಲ್ಲ, ನಿದ್ದೆ ಮಾಡಿ ಎದ್ದಿರೋದಲ್ಲ. ಏನೇನು ತಗೊಬಂದೆ ಅಂತ ಹೇಳಲೇ ಇಲ್ಲ. ಹಾಂ ತಿನ್ನ. ಅಮ್ಮ ಹಾಕ್ತಾಳೆ. ಅಪ್ಪುಗೆ ಚಾಕ್ಲೇಟ್ ಬೇಕಂತ. ಏನೇನು ತಗೊಬಂದೆ ಅಂತ ತೋರಿಸ್ಲಿಲ್ಲ. ನಾನು ಅಂದ್ಕೊಂಡಿದ್ದೆಲ್ಲ ಸಿಗಲಿಲ್ಲ, ಆದರೆ ಬಳೆ ಮಾತ್ರ ಕರೆಕ್ಟಾಗಿ ಮ್ಯಾಚಿಂಗ್ ಸಿಕ್ತು ಸ್ಯಾರಿಗೆ. ಇದು ನೋಡಿರ್ಬೋದು, ವಿಡಿಯೋದಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಬಳೆ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ. ನಿನ್ನೆ ನಾವು ಹೋಗಿದ್ವಿ, ಓಪನ್ ಇತ್ತಂತೆ, ಬಟ್ ಅಲ್ಲಿ ಹೋಗಿರಲಿಲ್ಲ, ಬೇರೆ ಕಡೆ ಹೋಗಿದ್ವಿ. ಚೆನ್ನಾಗಿದೆ ಗ್ಲಾಸ್ ಬ್ಯಾಂಗಲ್ಸ್. ಈ ಥರ ಹುಡುಕ್ತಾ ಇದ್ದೆ ನಾನು. ಸೈಜು ಸ್ವಲ್ಪ ದೊಡ್ಡದಾಗುತ್ತೆ, ಇದೇ ಸ್ಟಾರ್ಟಿಂಗ್ ಸೈಜ್ ಅಂತ ಹೇಳಿದ್ರು. ಮತ್ತು ಬೇರೆ ಕಡೆ ನನಗೆ ಸಿಗಲಿಲ್ಲ, ಹಾಗಾಗಿ ಇದನ್ನೇ ತೊಗೊಂಡೆ. ಇನ್ನೊಂದು ಇದ್ರ ಜೊತೆ ಕಾಶ್ಮೀರಿ ಬ್ಯಾಂಗಲ್ಸ್ ಏನೋ ಕೊಟ್ಟಿದ್ರು, ಗೆಜ್ಜೆ ಥರ ಬರುತ್ತೆ ಸೈಡ್ ಸೈಡ್ ಹಾಕೋದಕ್ಕೆ. ಅದು ಚೆನ್ನಾಗಿತ್ತು. ಅದ್ರಲ್ಲಿ ನನಗೆ ಸೈಜ್ ಇರಲಿಲ್ಲ, ದೊಡ್ಡದಾಗ್ತಾಯಿತ್ತು, ಹಾಗಾಗಿ ಅದು ತೊಗೊಂಡಿಲ್ಲ. ನೆಕ್ಸ್ಟು ಬೇರೆ ಕಡೆ ನೋಡೋಣ ಅಂತ ಬಂದೆ. ಅದಾದಮೇಲೆ ಮೆಹಂದಿ ತೊಗೊಂಡ್ವಿ, ಮತ್ತು ನೋಸ್ ಪಿನ್ ಅದೆಲ್ಲ ತೊಗೊಂಡ್ವಿ. ಮೇಯ್ನಾಗಿ ಹೋಗಿದ್ದು ನಾವು ಹಾಸ್ಪಿಟಲ್ಗೆ ಅಕ್ಕಂಗೆ, ಅದನ್ನು ಮುಗಿಸ್ಕೊಂಡು ಬಂದ್ವಿ. ಹಾಗೆ ವಿಡಿಯೋನ ಎಂಡ್ ಮಾಡಿರಲಿಲ್ಲ. ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಚೋಟು ಸಂಚು ಅಪ್ಪು ಎಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಅಪ್ಡೇಟ್ ಬರುತ್ತೆ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ಚೋಟು ನಮಗೊಂದು ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ಪ್ಲೀಸ್ ವಿಡಿಯೋನ ನೋಡ್ತಾ ಇರೋರು ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.